ಗೊತ್ತಿಲ್ದಲೇ ಇರೋ ಜನ, ಗೊತ್ತಿಲ್ದಲೇ ಇರೋ ಊರು, ನೆಕ್ಸ್ಟ್ ಹೋಗ್ಬೇಕನ್ನೋ ಹುಮ್ಮಸ್ ಜಾಸ್ತಿ ಬರ್ತಾ ಇದೆ. ಕಾಜಾಣದ ಬಗ್ಗೆ ಹೇಳ್ತಾ ಇದ್ರು. ಆ ಕತ್ಲಾಗ ಟೈಮಲ್ಲಿ ನಾವಲ್ಲಿ ಕೂತಿದ್ ಮರದ ಹಿಂದೆನೆ ಆ ಕಾಜಾಣದ ಪಕ್ಷಿ ಇತ್ತು. ನೀವು ಗಮನಿಸಿದ್ರೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಬಾಲ ಅದು ಸ್ವಲ್ಪ ಉದ್ದ ಬರುತ್ತೆ. ಆ ಪಕ್ಷಿಗಳು ಹೆಂಗೆ ಅಂತಂದ್ರೆ ತುಂಬಾ ಆಕ್ರಮಣಕಾರಿ ಪಕ್ಷಿಗಳು. ಹದ್ದು ಬಂದರೂ ಕೂಡ ಹದ್ದನ್ನು ಕೂಡ ಓಡಿಸುವಂಥ ಪಕ್ಷಿಗಳು ಕಾಜಾಣ ಪಕ್ಷಿಗಳು. ಅಷ್ಟು ಫೆರೋಷಿಯಸ್ ಪಕ್ಷಿಗಳು. ಆ ಪಕ್ಷಿಗಳ ಇರೋ ಜಾಗದಲ್ಲಿ ಈ ಸಣ್ಣ ಪುಟ್ಟ ಪಕ್ಷಿಗಳು, ಈ ಗುಬ್ಬಚ್ಚಿಗಳಿರ್ಬೋದು, ಬುಲ್ಬುಲ್ ಇರ್ಬೋದು. ಈಗ ನೀವು ಕೇಳಿಸ್ಕೊತಾ ಇದ್ದೀರಾ ಹಿಂದೆ ಬುಲ್ಬುಲ್ ಕೇಳಿಸಿದೆಯಲ್ಲ, ಇದು ಕಾಮನ್ ಟೈಲರ್ ಬರ್ಡ್ ಅಂತ ಕರಿತೀವಿ. ದರ್ಜಿ ಹಕ್ಕಿ ಅಂತ ಕರೀತಾರೆ ಕನ್ನಡದಲ್ಲಿ. ತುಂಬ ಚೆನ್ನಾಗಿ ಗೂಡನ್ನ ಹೊಲಿಯುತ್ತದೆ, ಉದ್ದನೆ ಕೊಕ್ಕಿರುತ್ತೆ, ತುಂಬ ಪುಟಾಣಿ ಪಕ್ಷಿ. ಈ ಥರದ ಪುಟ್ ಸಂಗತಿಗಳು ನಮಗೆ ಸ್ವಲ್ಪ ನಿಧಾನವಾಗಿದ್ದರೆ, ಕಾಮಾಗಿದ್ದರೆ ಕಾಣಿಸ್ಬೇಕು. ನೀವು ಚೆನ್ನಾಗಿ ಕಾಣ್ತಿದ್ದೀರಾ. ಏನನ್ನೋದು ಸರ್, ಏನನ್ನೋದು ವಾಪಸ್ ಕಳ್ಳಿ ಅಂತ. ವಾಪಸ್ ಕಳ್ಳಿ. ಓಕೆ. ಈ ಚೀನಾದಲ್ಲಿ ಇದನ್ನ ತುಂಬಾ ಅಭಿವೃದ್ಧಿ ಪಡಿಸೋರೆ. ಡ್ರ್ಯಾಗನ್ ರೂಪದಲ್ಲಿ ನಾವು ತಿಂತೀವಿ. ಡ್ರ್ಯಾಗನ್ ಫ್ರೂಟ್ ಅಂತಾರಲ್ಲ, ಆ ಸ್ಟಾರು ಮತ್ತೆ ಇದನ್ನೆಲ್ಲ ಉಜ್ಬೇಕು. ಸೇಮ್ ನ್ಯೂಟ್ರಿಷನ್ ಇರುತ್ತೆ ಅಂತ ಹೇಳ್ತಾರೆ. ಇದೇನಿದು ಗೊತ್ತಿಲ್ಲದಿರೋ ಜನ, ಗೊತ್ತಿಲ್ಲದಿರೋರು, ಆದರೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಕಾಜಾಣ ಪಕ್ಷಿ ಬಗ್ಗೆ ಮಾತಾಡ್ತಾರೆ. ಮತ್ತೊಬ್ಬರು ಪಾಪಚ್ಕಳ್ಳಿ ಹಣ್ಣು ತೋರಿಸಿ ಇದು ಪಾಪಚ್ಕಳ್ಳಿ ಹಣ್ಣು ತಿನ್ಬೋದು ಅಂತ ಹೇಳ್ತಾರೆ. ಇವರೆಲ್ಲ ಯಾರು, ಎಲ್ಲಿಂದ ಬಂದರು ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು, ಇವರೆಲ್ಲರೂ ಕೂಡ KP ಪೂರ್ಣಚಂದ್ರ ತೇಜಸ್ವಿಯವರ ಓದುಗರು, ಅಭಿಮಾನಿಗಳು ಅಂತ ಹೇಳ್ಬೋದು. ಇವರು ಕರ್ನಾಟಕದ ನಾನಾ ಭಾಗಗಳಲ್ಲಿ ಸರ್ಕಾರಿ ನೌಕರರಾಗಿ ಮತ್ತು ಖಾಸಗಿ ಕಂಪ್ನಿಗಳಲ್ಲಿ IT BTನಲ್ಲಿ ಕೆಲಸ ಮಾಡುವಂತಹ ಎಲ್ಲ ವಯೋಮಾನದ ಒಂದು ಸಮೂಹ. ಇವರು ಕಳೆದ ಶನಿವಾರ ಮತ್ತು ಭಾನುವಾರ ಗುಬ್ಬಿ ತಾಲೂಕಿನ ಅಂಗಸಂದ್ರದಲ್ಲಿ ಪ್ರೇಮ್ ಕುಮಾರ್ ಅಂತ ಅವರ ತೋಟದಲ್ಲಿ ತೇಜಸ್ವಿಯ ಓದು ಮತ್ತು ಚರ್ಚೆ ಎನ್ನುವ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಇವರೆಲ್ಲ ಪಾಲ್ಗೊಂಡಿದ್ದರು. ಸಿರ್ಸಿ, ಹುಬ್ಳಿ, ಧಾರವಾಡ, ಮೈಸೂರು, ಕೋಲಾರ ಮತ್ತು ಶಿವಮೊಗ್ಗ, ಹೀಗೆ ತುಮಕೂರು, ಶಿರಾ, ಹೀಗೆ ನಾನಾ ಭಾಗಗಳಿಂದ ಬಂದಿದ್ದು. ನಿಜಕ್ಕೂ ಕೂಡ ತೇಜಸ್ವಿಯ ಓದುಗರು ಅದೆಷ್ಟು ಜನ ಇದ್ದಾರಪ್ಪ, ಈಗಲೂ ಕೂಡ ತೇಜಸ್ವಿ ಎಷ್ಟು ಪ್ರಸ್ತುತ ಅಂತ ಬಹಳ ವಿಶೇಷ ಅಂತ ಅನ್ನಿಸ್ತು. ನಮಸ್ಕಾರ, ನನ್ನ ಹೆಸರು ಲಿಖಿತ್ ಅಂತ. ತೇಜಸ್ವಿ ಚರ್ಚೆ ಮತ್ತು ಓದಲ್ಲಿ ನಾನು ಸುಮಾರು 4-5 ಸರದಿಂದ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಏನೈತೆ ಅಂತಂದರೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡ್ಕೊಳ್ಳೋಕ್ಕೆ ಒಂದು ಅತ್ಯುತ್ತಮವಾದಂಥ ವೇದಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತೇಜಸ್ವಿಯವರ ಬರಹಗಳು ಇವತ್ತಿಗೂ ಕೂಡ ಪ್ರಸ್ತುತ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಈ ಹೊರಗಿನ ಪ್ರಪಂಚ ಹೆಂಗಿದೆ, ಪರಿಸರ ಹೆಂಗಿದೆ, ಅದು ಎಷ್ಟು ಮಟ್ಟಿಗೆ ಹಾಳಾಗ್ತಾ ಇದೆ, ಅದನ್ನು ಹೆಂಗೆ ನಾವು ಅದಕ್ಕೆ ಸರಿ ಹೋಗೋಕ್ಕೆ ನಾವೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇವನ್ನೆಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಒಂದು ಉತ್ತಮವಾದಂಥ ವೇದಿಕೆ ಇದು. ಇಲ್ಲಿ ತುಂಬ ಜನ ಸಮಾನ ಮನಸ್ಕರಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು, ತೇಜಸ್ವಿಯವ್ರ ಬಗ್ಗೆ ತುಂಬ ಚೆನ್ನಾಗಿ ಓದಿರೋರು. ನಾವೇನೂ ಅಲ್ಲ ಅನಿಸ್ಬಿಡುತ್ತೆ. ತೇಜಸ್ವಿ ಬಗ್ಗೆ ತಿಳ್ಕೊಂಡ್ರೆ ನಾವು ತುಂಬ ಅತ್ಯಲ್ಪ ಅನಿಸುತ್ತೆ. ಇಲ್ಲಿ ಬಂದಾಗ ತುಂಬ ಹೆಚ್ಚೆಚ್ಚು ಕಲಿಯೋಕ್ಕೆ, ತುಂಬ ಹೆಚ್ಚೆಚ್ಚು ತಿಳ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಇಂಥ ಅವಕಾಶ ಸಿಕ್ಕಿದ್ಕಂತೂ ನನಗಂತೂ ತುಂಬ ಖುಷಿ ಇದೆ. ಈ ತೇಜಸ್ವಿಯವರ ಓದು ಮತ್ತು ಚರ್ಚೆಗೆ ಬರೀ ಯುವಕ ಯುವತಿಯರಷ್ಟೇ ಅಲ್ಲ, ಪತಿ ಪತ್ನಿಯರು, ಫ್ಯಾಮಿಲಿಗಳು ಕೂಡ ಬಂದಿದ್ವು, ಮಕ್ಕಳುಗಳನ್ನು ಕೂಡ ಕರ್ಕೊಂಬಂದಿದ್ರು. ಈಗ ಮಾತಾಡಿದ್ರಲ್ಲ ಲಿಖಿತ್, ಅವ್ರ ಪತ್ನಿ ಕೂಡ ಬಂದಿದ್ದರು. ಅವರ ಎಕ್ಸ್ಪೀರಿಯೆನ್ಸು ಏನು ಅನ್ನೋದನ್ನು ಈಗ ಕೇಳಿ. ಇದೇ ಫಸ್ಟ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿತ್ತು. ಗೊತ್ತಿಲ್ದಲೇ ಇರೋ ಜನ, ಗೊತ್ತಿಲ್ದಲೇ ಇರೋ ಊರು ಪರಿಚಯ ಆಯಿತು. ಚೆನ್ನಾಗಿತ್ತು ಅವ್ರ ಜೊತೆ ಒಡನಾಟ. ತೇಜಸ್ವಿಯವರು ಬುಕ್ ಓದಿದ್ದು, ಕತೆಗಳು ಓದಿದ್ದು, ಆ್ಯಂಡ್ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆ್ಯಕ್ಷನ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರಿ. ಈ ಥರ ಮಾಡಿದ್ರೆ ಕತೆಗಳನ್ನ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿಂಗೆ ಕಂಟಿನ್ಯೂ ಮಾಡಿ, ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡು ನೆಕ್ಸ್ಟು ಹೋಗ್ಬೇಕನ್ನೋ ಹುಮ್ಮಸ್ ಜಾಸ್ತಿ ಬರ್ತಾ ಇದೆ. ಏನು ಹೆಸರು? ತುಂಬ ಚೆನ್ನಾಗಿದೆ. ಹೆಸರು ಸುಷ್ಮಾ ಅಂತ. ಸುಷ್ಮಾ ಅವರ ಅಭಿಪ್ರಾಯ ಕೇಳಿದ್ರಲ್ಲ. ಈ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡಲಿದ್ದೇನೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ಹೇಗಿರ್ತವೆ ಅನ್ನೋದನ್ನು ನೋಡಿಕೊಂಡು ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಳಿಸಿ. ಮತ್ತು ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.